ದರ್ಶನ್ಗೆ ಗಲ್ಲು ಶಿಕ್ಷೆಯಾಗಬೇಕು ಎಂದು ವೈ.ಎ. ನಾರಾಯಣಸ್ವಾಮಿಯವರು ಆಗ್ರಹಿಸಿದ್ದಾರೆ. ಈ ಹಿಂದಿನಿಂದಲೂ ಕಾನೂನು ವಿರೋಧಿ ಚಟುವಟಿಕೆಯನ್ನು ನಡೆಸುತ್ತಿದ್ದಾರೆ. ಈ ಹಿಂದಿನಿಂದಲೂ ಅವರ ರೀತಿಯನ್ನು ನೋಡಿದ್ದೇವೆ. ದೊಡ್ಡ ಸ್ಥಾನಕ್ಕೆ ಹೋದ ಮೇಲೆ ಅವರು ಬದಲಾಗಬೇಕು. ಕುಟುಂಬದಲ್ಲೂ ಅವರ ಕಲಹ ಮುಂದುವರೆದಿದೆ. ದರ್ಶನ್ ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಇದೆ. ಪದೇ ಪದೇ ಅವರು ಎಡವಟ್ಟು ಮಾಡಿಕೊಂಡು ಹೋಗ್ತಿದ್ದಾರೆ. ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ದರ್ಶನ್ ಅಲ್ಲ, ಈ ಸ್ಥಿತಿಯಲ್ಲಿ ಯಾರೇ ಇದ್ರೂ ಗಲ್ಲು ಶಿಕ್ಷೆ ಆಗಬೇಕು. ಇದರ ಹಿಂದೆ ಕೆಲವು ಪೊಲೀಸರ ಹುನ್ನಾರ ಇದೆ. ಅವರನ್ನು ಬಲಿ ಹಾಕಬೇಕು. ಅವರು ಅಂದ ಅಭಿಮಾನಿಗಳಿಗೂ ಶಿಕ್ಷೆಯಾಗಬೇಕು. ನಾವೇನು ತಾಲಿಬಾನ್ನಲ್ಲಿ ಇದ್ದೇವಾ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದು ನನಗೆ ಅನಿಸ್ತಾ ಇದೆ, ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಹಾಗಾಗಿ ಅವರು ಪದೇ ಪದೇ ಎಡವಟ್ಟುಗಳು ಮಾಡ್ಕೊಂಡು ಹೋಗ್ತಾರೆ ಸಮಾಜದಲ್ಲಿ. ಮನೆ ಜೆಟ್ಲಾಗ್ ಕೇಸ್ ಆಯಿತು, ಗಲಾಟೆ. ಅದ್ರ ಹಿಂದೆ ಇನ್ನೊಂದು ಯಾವುದೋ ಗಲಾಟೆ ಆಯಿತು. ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಹೋದ್ರೆ ಅದೊಂದು ಗಲಾಟೆ ಆಯಿತು. ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದರೆ ದರ್ಶನ್ ಅಲ್ಲ, ಯಾರೇ ಇರಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ. ಅದಕ್ಕಿಂತ ಕಡಿಮೆ ಕೊಡಬಾರ್ದು. ಫಿಲಿಂ ಚೇಂಬರಿಂದ ವಜಾ ಮಾಡಬೇಕಂತ ಅದು ಯಾವ ಲೆಕ್ಕ ಸರ್? ಅದು ಶಿಕ್ಷೆ ಅಲ್ಲ. ಫಿಲಂ ಚೇಂಬರ್ ವಜಾ ಮಾಡಿದ್ರೆ ಬೇರೆ ರಾಜ್ಯಕ್ಕೆ ಹೋಗಿ ಆಕ್ಟ್ ಮಾಡ್ತಾರೆ. ಆದರೆ ಈ ನೆಲದ ಕಾನೂನು ಬಹಳ ಬಿಗಿಯಾಗಿ ಅಪ್ಲೈ ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಆಮೇಲೆ ಇದು ಹಿಂದೆ ಯಾರ ಹುನ್ನಾರ ಇದೆ. ಇವತ್ತು ಪೇಪರ್ ಓದ್ಕೊಂಡು ಬರ್ತಾ ಇದೆ, ಯಾರು ಕೆಲವರು ಪೊಲೀಸವರೆಲ್ಲ ಇದಕ್ಕೆ ಅಡ್ವೈಸ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಪೇಪರ್ ಓದ್ಕೊಂಡ್ಬಂದೆ ಬೆಳಗ್ಗೆ. ಹಾಗೇನಾದ್ರು ಇದ್ದರೆ ಆ ಇಲಾಖೆಯವ್ರನ್ನೂ ಬಲಿ ಹಾಕಬೇಕು. ಮತ್ತು ಇದಕ್ಕೆ ಯಾರ್ಯಾರು ಅವರ ಅಂಧ ಅಭಿಮಾನಿಗಳಿದಾರಲ್ಲ, ಅಂಧ ಅಭಿಮಾನಿಗಳು ಅವ್ರನ್ನ ಹೋಗಿ ಎತ್ಕೊಂಬರೋಕ್ಕೆ, ಗಲಾಟೆ ಮಾಡೋಕ್ಕೆ, ಆ ಸಾಯಿಸಿದ ರೀತಿ ಇದೆಯಲ್ಲ, ಚಿತ್ರಹಿಂಸೆ, ಇಟ್ಸ್ ಇನ್ಹ್ಯೂಮನ್. ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಡಪಾಯಿನ ಆ ರೀತಿ ಹೊಡೆದು ಕೊಂತಾರೆ ಅಂದರೆ ಇನ್ನೂ ತಾಲಿಬಾನ್ ಸ್ಥಿತಿ ಇಲ್ಲ. ತಾಲಿಬಾನ ಇದು ಯಾವ ಸ್ಥಿತಿಲಿ ನಾವಿದ್ದೇವೆ? ಅಭಿಮಾನಿನ, ಸ್ವಂತ ದರ್ಶನ ಅಭಿಮಾನಿಗೆ ರೀತಿ ಕೊಲೆ ಮಾಡೋಕ್ಕೆ ಹೋದರೆ ಆ ನಟನೆ ಅಲ್ಲ. ಈಸ್ ವೆರಿ ಅರೋಗೆಂಟ್ ಆ್ಯಂಡ್ ಈಸ್ ಎ ಕ್ರಿಮಿನಲ್ ಆ್ಯಂಡ್ ಲಾ ಶುಡ್ ಟೇಕ್ ಹಿಸ್ ಓನ್ ಕೋರ್ಸ್ ಟು ಪನಿಷ್ ಹಿಮ್ ವಿತ್ ಎ ರಿಗರಸ್ ಇಂಪ್ರಿಸನ್ಮೆಂಟ್. ಎಲ್ಲ ಆಗಬೇಕು. ಕೇಂದ್ರ ಇದಾಯ್ತಾ? ದರ್ಶನ್ದು ಮೊದಲಿಂದ ನಾವು ನೋಡ್ತಾನೆ ಇದ್ದೀವಿ. ದರ್ಶನ್ ಅವರ ಬಿಹೇವಿಯರು ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಅವರು ದೊಡ್ಡ ಸ್ಥಾನಕ್ಕೆ ಹೋದಂಗೆ ಅವ್ರಿಗೆ ಸಂಸ್ಕಾರ ಜಾಸ್ತಿ ಬರಬೇಕಾಗಿತ್ತು, ಸಂಸ್ಕಾರ ಬಂದಿಲ್ಲ. ಎರಡನೇದಾಗಿ ಮಾಧ್ಯಮಗಳು ನೋಡಿದ್ದೇವೆ, ಅವರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲಹಗಳು ನಡೀತಾ ಇದೆ ಯಾವಾಗಲೂ ಅಂತೇಳಿ. ಅದು ನನಗೆ ಅನಿಸ್ತಾ ಇದೆ, ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಹಾಗಾಗಿ ಅವರು ಪದೇ ಪದೇ ಎಡವಟ್ಟುಗಳು ಮಾಡ್ಕೊಂಡು ಹೋಗ್ತಾರೆ ಸಮಾಜದಲ್ಲಿ. ಮನೆ ಜೆಟ್ಲಾಗ್ ಕೇಸ್ ಆಯಿತು, ಗಲಾಟೆ. ಅದ್ರ ಹಿಂದೆ ಇನ್ನೊಂದು ಯಾವುದೋ ಗಲಾಟೆ ಆಯಿತು. ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಹೋದ್ರೆ ಅದೊಂದು ಗಲಾಟೆ ಆಯಿತು. ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದರೆ ದರ್ಶನ್ ಅಲ್ಲ, ಯಾರೇ ಇರಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ. ಅದಕ್ಕಿಂತ ಕಡಿಮೆ ಕೊಡಬಾರ್ದು. ಫಿಲಿಂ ಚೇಂಬರಿಂದ ವಜಾ ಮಾಡಬೇಕಂತ ಅದು ಯಾವ ಲೆಕ್ಕ ಸರ್? ಅದು ಶಿಕ್ಷೆ ಅಲ್ಲ. ಫಿಲಂ ಚೇಂಬರ್ ವಜಾ ಮಾಡಿದ್ರೆ ಬೇರೆ ರಾಜ್ಯಕ್ಕೆ ಹೋಗಿ ಆಕ್ಟ್ ಮಾಡ್ತಾರೆ. ಆದರೆ ಈ ನೆಲದ ಕಾನೂನು ಬಹಳ ಬಿಗಿಯಾಗಿ ಅಪ್ಲೈ ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಆಮೇಲೆ ಇದು ಹಿಂದೆ ಯಾರ ಹುನ್ನಾರ ಇದೆ. ಇವತ್ತು ಪೇಪರ್ ಓದ್ಕೊಂಡು ಬರ್ತಾ ಇದೆ, ಯಾರು ಕೆಲವರು ಪೊಲೀಸವರೆಲ್ಲ ಇದಕ್ಕೆ ಅಡ್ವೈಸ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಪೇಪರ್ ಓದ್ಕೊಂಡ್ಬಂದೆ ಬೆಳಗ್ಗೆ. ಹಾಗೇನಾದ್ರು ಇದ್ದರೆ ಆ ಇಲಾಖೆಯವ್ರನ್ನೂ ಬಲಿ ಹಾಕಬೇಕು. ಮತ್ತು ಇದಕ್ಕೆ ಯಾರ್ಯಾರು ಅವರ ಅಂಧ ಅಭಿಮಾನಿಗಳಿದಾರಲ್ಲ, ಅಂಧ ಅಭಿಮಾನಿಗಳು ಅವ್ರನ್ನ ಹೋಗಿ ಎತ್ಕೊಂಬರೋಕ್ಕೆ, ಗಲಾಟೆ ಮಾಡೋಕ್ಕೆ. ದರ್ಶನ್ಗೆ ಗಲ್ಲು ಶಿಕ್ಷೆಯಾಗಬೇಕು ಎಂದು ವೈ.ಎ. ನಾರಾಯಣಸ್ವಾಮಿಯವರು ಆಗ್ರಹಿಸಿದ್ದಾರೆ. ಈ ಹಿಂದಿನಿಂದಲೂ ಕಾನೂನು ವಿರೋಧಿ ಚಟುವಟಿಕೆಯನ್ನು ನಡೆಸುತ್ತಿದ್ದಾರೆ. ಈ ಹಿಂದಿನಿಂದಲೂ ಅವರ ರೀತಿಯನ್ನು ನೋಡಿದ್ದೇವೆ. ದೊಡ್ಡ ಸ್ಥಾನಕ್ಕೆ ಹೋದ ಮೇಲೆ ಅವರು ಬದಲಾಗಬೇಕು. ಕುಟುಂಬದಲ್ಲೂ ಅವರ ಕಲಹ ಮುಂದುವರೆದಿದೆ. ದರ್ಶನ್ ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಇದೆ. ಪದೇ ಪದೇ ಅವರು ಎಡವಟ್ಟು ಮಾಡಿಕೊಂಡು ಹೋಗ್ತಿದ್ದಾರೆ. ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ದರ್ಶನ್ ಅಲ್ಲ, ಈ ಸ್ಥಿತಿಯಲ್ಲಿ ಯಾರೇ ಇದ್ರೂ ಗಲ್ಲು ಶಿಕ್ಷೆ ಆಗಬೇಕು. ಇದರ ಹಿಂದೆ ಕೆಲವು ಪೊಲೀಸರ ಹುನ್ನಾರ ಇದೆ. ಅವರನ್ನು ಬಲಿ ಹಾಕಬೇಕು. ಅವರು ಅಂದ ಅಭಿಮಾನಿಗಳಿಗೂ ಶಿಕ್ಷೆಯಾಗಬೇಕು. ನಾವೇನು ತಾಲಿಬಾನ್ನಲ್ಲಿ ಇದ್ದೇವಾ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ.